ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸರ್ಕಾರದ ಹಣವನ್ನು ಸಂಪೂರ್ಣವಾಗಿ ಪೋಲಾಗಿ ಇವತ್ತಿಗೆ ಇದು ಒಂದು ನಿರುಪಯುಕ್ತ ಬಂಗ್ಲೆ ಆಗಿ ಮಾರ್ಪಟ್ಟಾಗಿದೆ. ಒಳಗೆ ಏನು ನೋಡಂಗಿಲ್ಲ, ತಗ್ಗು ಬಿದ್ದವು, ಸಾಕಷ್ಟು ಕಂಟಿ ಬೆಳೆದವು, ಇಲ್ಲೇ ಅವು ವ್ಯವಹಾರಗಳು ನಡೀತಾವು, ಸಾಕಷ್ಟು ಸೆರೆ ಕುಡಿದು ಬಾಟ್ಲಿ ಗಿಡ್ಲಿ ಬಿದ್ದವು. ಎಸ್, ಕೇಳಿದ್ರಲ್ಲ, ಕಿಟಕಿ ಗಾಜುಗಳು ಬೇಸ್, ಗೋಡೆಗಳು ಸೇಳ್, ಕಿತ್ತು ಬಂದಿರೋ ವಿದ್ಯುತ್ ಉಪಕರಣಗಳು, ಟೈಲ್ಸ್ಗಳು ಒಡೇಸ್, ಒಟ್ಟಿನಲ್ಲಿ ಟೋಟಲಿ ಬಿಲ್ಡಿಂಗ್ಗೆ ಬಾಳು ಬಿದ್ದು ಹೋಗಿದೆ. ಎಲ್ಲೆಂದ್ರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿ, ಕುಡಿದು ಬಿಸಾಕಿರೋ ಎಣ್ಣೆ ಪೌಚ್, ಕುಡುಕರ ಅಡ್ಡೆಯ ಜೊತೆ ಅನೈತಿಕ ತಾಣವಾಗಿಯೂ ಈ ಪ್ರವಾಸಿ ಮಂದಿರ ಬದಲಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಸಮೀಪದ ಶಿರೂರು ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ. ಗಣ್ಯರು ತಂಗಲು 2 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಧಾಮ್ ಧೂಮ್ ಅಂತ 2018ರಲ್ಲಿ ಉದ್ಘಾಟಿಸಿದ್ರು. ಆಮೇಲೆ ಬಾಗಿಲು ಬಂದ್ ಮಾಡಿದ್ದು ಇಂದಿಗೂ ತೆಗೆಯಲೇ ಇಲ್ಲ. ಹೀಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿ ಹೋಗ್ತಿದೆ. ಇದನ್ನ ಈಗ ಅವ್ರದ ಒಂದು ಇಚ್ಛಾಶಕ್ತಿ ಮುಖಾಂತರ ಇಲ್ಲಿ ಐಬಿ ಕಟ್ಟಿದ್ರು. ಐಬಿ ನಮಗೆ ಅವಶ್ಯನೂ ಇದ್ದಿಲ್ಲ. ಒಂದೇ ಮಾತು, ನಮ್ಮ ಊರಿಗೆ ಹೊಂದ್ಕೊಂಡಿದ್ದಾರೆ, ಕಟ್ಟಿದ್ರೆ ಒಳ್ಳೇದಾಕಿತ್ತು. ಅವಾಗೂ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀವಿ. ಅವಾಗ ಈ ಜಾಗ ಸಹಿತ ನಾವ ಎಲ್ಲರೂ ಇರಲಿ ಆಗುತ್ತದೆ, ಒಂದು ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ಒಳಗೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತಾರ ಗಿಡ ಕೊಟ್ಟು ಬಿಲ್ಡಿಂಗ್ ಆಗಲಿ ಅಂತೇಳಿ ಕೊಟ್ವಿ. ಆದರೆ ಏನಾತಂದ್ರೆ ಇವತ್ತಿಗೂ 2 ಕೋಟಿ ರೂಪಾಯಿದ ಹಣದ 1 ರೂಪಾಯಿನೂ ಜನರಿಗೆ ಉಪಯೋಗ ಆಗಲಿಲ್ಲ. ಇಂಥದ್ದು ಮಾಡಿ ಈಗ ಯಾರಿಗೂ ಉಪಯೋಗ ಇಲ್ಲಾರ್ದಂಗಾಗಿ ಇಲ್ಲಿ ಏನಾಗೈತೆ ಅಂದ್ರೆ ದಿವಸ ಇಲ್ಲಿ ಸಂಜಿಕೆ ಕುಡುಕರು ಹಡಕರು ಇಲ್ಲಿ ಬಂದು ಅನೈತಿಕ ವ್ಯವಹಾರ ನಡೆಯಕತ್ತವು. ಇಲ್ಲಿ ಸಂಚಾರ ಮಾಡೋದು ಸಹಿತ ತೊಂದರೆ ಆಗೈತಿ. ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆ ನಂತರ ಒಳಗೆ ಫರ್ನಿಚರ್, ಬೆಡ್ ಸೇರಿದಂತೆ ಎಲ್ಲ ಪೀಠೋಪಕರಣ ಅಳವಡಿಸಬೇಕಿತ್ತು. ಆದರೆ ಅದನ್ನು ಮಾಡದೆ ಹಾಗೆ ಬಿಡಲಾಗಿದೆ. ಹೀಗಾಗಿ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಕುಡುಕರ ಅಡ್ಡೆಯಾಗಿದೆ. ಇಷ್ಟಾದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕಂಡು ಕಾಣದಂತೆ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಇನ್ನಷ್ಟು ಅನುದಾನ ತಂದು ಇದನ್ನ ಸ್ವಲ್ಪ ದುರಸ್ತಿ ಮಾಡಿ ನಮ್ಮ ಶಿರೂರು ಗ್ರಾಮಕ್ಕೆ ಒಂದು ಒಳ್ಳೆಯದನ್ನು ಮಾಡ್ಬೇಕಂತ ಹೇಳಿ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಶಿರೂರು ಗ್ರಾಮಸ್ಥರಿಂದ. ಮತ್ತು ಈಗ ಚರಂತಿ ಮಾಡೋ ಸಾಹೇಬ್ರಿದ್ದಾಗ ಇದನ್ನು ನೋಡಿದ್ರೆ ಅವ್ರು ಬಂದಿಲ್ಲ, ಎಲ್ಲ ನೋಡ್ಯಾರ. ಅವ್ರು ನೋಡಿಲ್ಲ ಅಂತ ನೋಡ್ಯಾರ. ಎಲ್ಲ ಒಳಗೆ ಖುಷಿ ಬಿದ್ದಾವ. ಅಷ್ಟು ಖುಷಿ ಬಿದ್ದಿಂದ ಅದನ್ನು ಯಾರೋ ಅವರು ಹೊಳ್ಳೆ ಅವರು ಪೂಜೆ ಮಾಡೋಕೆ ಅದಕ್ಕೆ ಏನೋ ಇಲ್ಲ ಅಂದ್ರೆ ಅವ್ರು ಇದು ಬಂದಾಗ ಒಟ್ಟಿನಲ್ಲಿ ಕೋಟಿ ಖರ್ಚು ಮಾಡಿದ ಪ್ರವಾಸಿ ಮಂದಿರ ಭೂತ ಬಂಗಲೆಯಾಗುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರವಾಸಿ ಮಂದಿರವನ್ನ ದುರಸ್ತಿಗೊಳಿಸಲು ಪ್ರಾಮಾಣಿಕ ಕೆಲಸ ಮಾಡಬೇಕಿದೆ. ಈ ಮೂಲಕ ಜನರ ತೆರಿಗೆ ಹಣಕ್ಕೆ ಗೌರವ ಕೊಡಬೇಕಿದೆ. ಇದು ಸೂಪರ್ 3 ಆಗ್ರಹ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸರ್ಕಾರದ ಹಣವನ್ನು ಸಂಪೂರ್ಣವಾಗಿ ಪೋಲಾಗಿ ಇವತ್ತಿಗೆ ಇದು ಒಂದು ನಿರುಪಯುಕ್ತ ಬಂಗ್ಲೆ ಆಗಿ ಮಾರ್ಪಟ್ಟಾಗಿದೆ. ಒಳಗೆ ಏನು ನೋಡಂಗಿಲ್ಲ, ತಗ್ಗು ಬಿದ್ದವು, ಸಾಕಷ್ಟು ಕಂಟಿ ಬೆಳೆದವು, ಇಲ್ಲೇ ಅವು ವ್ಯವಹಾರಗಳು ನಡೀತಾವು, ಸಾಕಷ್ಟು ಸೆರೆ ಕುಡಿದು ಬಾಟ್ಲಿ ಗಿಡ್ಲಿ ಬಿದ್ದವು. ಎಸ್, ಕೇಳಿದ್ರಲ್ಲ, ಕಿಟಕಿ ಗಾಜುಗಳು ಬೇಸ್, ಗೋಡೆಗಳು ಸೇಳ್, ಕಿತ್ತು ಬಂದಿರೋ ವಿದ್ಯುತ್ ಉಪಕರಣಗಳು, ಟೈಲ್ಸ್ಗಳು ಒಡೇಸ್, ಒಟ್ಟಿನಲ್ಲಿ ಟೋಟಲಿ ಬಿಲ್ಡಿಂಗ್ಗೆ ಬಾಳು ಬಿದ್ದು ಹೋಗಿದೆ. ಎಲ್ಲೆಂದ್ರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿ, ಕುಡಿದು ಬಿಸಾಕಿರೋ ಎಣ್ಣೆ ಪೌಚ್, ಕುಡುಕರ ಅಡ್ಡೆಯ ಜೊತೆ ಅನೈತಿಕ ತಾಣವಾಗಿಯೂ ಈ ಪ್ರವಾಸಿ ಮಂದಿರ ಬದಲಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಸಮೀಪದ ಶಿರೂರು ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ. ಗಣ್ಯರು ತಂಗಲು 2 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಧಾಮ್ ಧೂಮ್ ಅಂತ 2018ರಲ್ಲಿ ಉದ್ಘಾಟಿಸಿದ್ರು. ಆಮೇಲೆ ಬಾಗಿಲು ಬಂದ್ ಮಾಡಿದ್ದು ಇಂದಿಗೂ ತೆಗೆಯಲೇ ಇಲ್ಲ. ಹೀಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿ ಹೋಗ್ತಿದೆ. ಇದನ್ನ ಈಗ ಅವ್ರದ ಒಂದು ಇಚ್ಛಾಶಕ್ತಿ ಮುಖಾಂತರ ಇಲ್ಲಿ ಐಬಿ ಕಟ್ಟಿದ್ರು. ಐಬಿ ನಮಗೆ ಅವಶ್ಯನೂ ಇದ್ದಿಲ್ಲ. ಒಂದೇ ಮಾತು, ನಮ್ಮ ಊರಿಗೆ ಹೊಂದ್ಕೊಂಡಿದ್ದಾರೆ, ಕಟ್ಟಿದ್ರೆ ಒಳ್ಳೇದಾಕಿತ್ತು. ಅವಾಗೂ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀವಿ. ಅವಾಗ ಈ ಜಾಗ ಸಹಿತ ನಾವ ಎಲ್ಲರೂ ಇರಲಿ ಆಗುತ್ತದೆ, ಒಂದು ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ಒಳಗೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತಾರ ಗಿಡ ಕೊಟ್ಟು ಬಿಲ್ಡಿಂಗ್ ಆಗಲಿ ಅಂತೇಳಿ ಕೊಟ್ವಿ. ಆದರೆ ಏನಾತಂದ್ರೆ ಇವತ್ತಿಗೂ 2 ಕೋಟಿ ರೂಪಾಯಿದ ಹಣದ 1 ರೂಪಾಯಿನೂ ಜನರಿಗೆ ಉಪಯೋಗ ಆಗಲಿಲ್ಲ. ಇಂಥದ್ದು ಮಾಡಿ ಈಗ ಯಾರಿಗೂ ಉಪಯೋಗ ಇಲ್ಲಾರ್ದಂಗಾಗಿ ಇಲ್ಲಿ ಏನಾಗೈತೆ ಅಂದ್ರೆ ದಿವಸ ಇಲ್ಲಿ ಸಂಜಿಕೆ ಕುಡುಕರು ಹಡಕರು ಇಲ್ಲಿ ಬಂದು ಅನೈತಿಕ ವ್ಯವಹಾರ ನಡೆಯಕತ್ತವು. ಇಲ್ಲಿ ಸಂಚಾರ ಮಾಡೋದು ಸಹಿತ ತೊಂದರೆ ಆಗೈತಿ. ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆ ನಂತರ ಒಳಗೆ ಫರ್ನಿಚರ್, ಬೆಡ್ ಸೇರಿದಂತೆ ಎಲ್ಲ ಪೀಠೋಪಕರಣ ಅಳವಡಿಸಬೇಕಿತ್ತು. ಆದರೆ ಅದನ್ನು ಮಾಡದೆ ಹಾಗೆ ಬಿಡಲಾಗಿದೆ. ಹೀಗಾಗಿ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಕುಡುಕರ ಅಡ್ಡೆಯಾಗಿದೆ. ಇಷ್ಟಾದರೂ
ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕಂಡು ಕಾಣದಂತೆ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಇನ್ನಷ್ಟು ಅನುದಾನ ತಂದು ಇದನ್ನ ಸ್ವಲ್ಪ ದುರಸ್ತಿ ಮಾಡಿ ನಮ್ಮ ಶಿರೂರು ಗ್ರಾಮಕ್ಕೆ ಒಂದು ಒಳ್ಳೆಯದನ್ನು ಮಾಡ್ಬೇಕಂತ ಹೇಳಿ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಶಿರೂರು ಗ್ರಾಮಸ್ಥರಿಂದ. ಮತ್ತು ಈಗ ಚರಂತಿ ಮಠ ಸಾಹೇಬ್ರಿದ್ದಾಗ ಇದನ್ನು ನೋಡಿದ್ರೆ ಅವ್ರು ಬಂದಿಲ್ಲ, ಎಲ್ಲ ನೋಡ್ಯಾರ, ಅವ್ರು ನೋಡಿಲ್ಲ ಅಂತನಲ್ಲ ನೋಡ್ಯಾರ, ಎಲ್ಲ ಒಳಗೆ ಅದ್ರ ಖುಷಿ ಬಿದ್ದಾವೆ ಅಷ್ಟು ಖುಷಿ ಬಿದ್ದಿಂದ ಅದನ್ನ ಯಾರೋ ಅವರು ಹಳ್ಳಿ ಅವರು ಪೂಜೆ ಮಾಡೋಕೆ ಅದಕ್ಕೇನು ಇಲ್ಲ ಅಂದ್ರೆ ಅವ್ರು ಇದು ಬಂದಾಗ ಒಟ್ಟಿನಲ್ಲಿ ಕೋಟಿ ಖರ್ಚು ಮಾಡಿದ ಪ್ರವಾಸಿ ಮಂದಿರ ಭೂತ ಬಂಗಲೆಯಾಗುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರವಾಸಿ ಮಂದಿರವನ್ನ ದುರಸ್ತಿಗೊಳಿಸಲು ಪ್ರಾಮಾಣಿಕ ಕೆಲಸ ಮಾಡಬೇಕಿದೆ. ಈ ಮೂಲಕ ಜನರ ತೆರಿಗೆ ಹಣಕ್ಕೆ ಗೌರವ ಕೊಡಬೇಕಿದೆ. ಇದು ಸೂಪರ್ 3 ಆಗ್ರಹ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸರ್ಕಾರದ ಹಣವನ್ನು ಸಂಪೂರ್ಣವಾಗಿ ಪೋಲಾಗಿ ಇವತ್ತಿಗೆ ಇದು ಒಂದು ನಿರುಪಯುಕ್ತ ಬಂಗ್ಲೆ ಆಗಿ ಮಾರ್ಪಟ್ಟಿದೆ. ಒಳಗೆ ಏನು ನೋಡಂಗಿಲ್ಲ, ತಗ್ಗು ಬಿದ್ದವು, ಸಾಕಷ್ಟು ಕಂಟಿ ಬೆಳೆದವು, ಇಲ್ಲೇ ಅವು ವ್ಯವಹಾರಗಳು ನಡೀತಾವು, ಸಾಕಷ್ಟು ಸೆರೆ ಕುಡಿದು ಬಾಟ್ಲಿ ಗಿಡ್ಲಿ ಬಿದ್ದವು. ಎಸ್, ಕೇಳಿದ್ರಲ್ಲ, ಕಿಟಕಿ ಗಾಜುಗಳು ಬೇಸ್, ಗೋಡೆಗಳು ಸೇಳ್, ಕಿತ್ತು ಬಂದಿರೋ ವಿದ್ಯುತ್ ಉಪಕರಣಗಳು, ಟೈಲ್ಸ್ಗಳು ಒಡೇಸ್, ಒಟ್ಟಿನಲ್ಲಿ ಟೋಟಲಿ ಬಿಲ್ಡಿಂಗ್ಗೆ ಬಾಳು ಬಿದ್ದು ಹೋಗಿದೆ. ಎಲ್ಲೆಂದ್ರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿ, ಕುಡಿದು ಬಿಸಾಕಿರೋ ಎಣ್ಣೆ ಪೌಚ್, ಕುಡುಕರ ಅಡ್ಡೆಯ ಜೊತೆ ಅನೈತಿಕ ತಾಣವಾಗಿಯೂ ಈ ಪ್ರವಾಸಿ ಮಂದಿರ ಬದಲಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಸಮೀಪದ ಶಿರೂರು ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ. ಗಣ್ಯರು ತಂಗಲು 2 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಧಾಮ್ ಧೂಮ್ ಅಂತ 2018ರಲ್ಲಿ ಉದ್ಘಾಟಿಸಿದ್ರು. ಆಮೇಲೆ ಬಾಗಿಲು ಬಂದ್ ಮಾಡಿದ್ದು ಇಂದಿಗೂ ತೆಗೆಯಲೇ ಇಲ್ಲ. ಹೀಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿ ಹೋಗ್ತಿದೆ. ಇದನ್ನ ಈಗ ಅವ್ರದ ಒಂದು ಇಚ್ಛಾಶಕ್ತಿ ಮುಖಾಂತರ ಇಲ್ಲಿ ಐಬಿ ಕಟ್ಟಿದ್ರು. ಐಬಿ ನಮಗೆ ಅವಶ್ಯನೂ ಇದ್ದಿಲ್ಲ, ಒಂದೇ ಮಾತು. ನಮ್ಮ ಊರಿಗೆ ಹೊಂದ್ಕೊಂಡಿದ್ದಾರೆ ಕಟ್ಟಿದ್ರೆ ಒಳ್ಳೇದಾಕಿತ್ತು. ಅವಾಗೂ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀವಿ. ಅವಾಗ ಈ ಜಾಗ ಸಹಿತ ಎಲ್ಲ ಇರಲಿ ಆಗುತ್ತದೆ, ಒಂದು ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ಒಳಗೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತಾರ ಗಿಡ ಕೊಟ್ಟು ಬಿಲ್ಡಿಂಗ್ ಆಗಲಿ ಅಂತೇಳಿ ಕೊಟ್ವಿ. ಆದರೆ ಏನಾತಂದ್ರೆ ಇವತ್ತಿಗೂ 2 ಕೋಟಿ ರೂಪಾಯಿದ ಹಣದ 1 ರೂಪಾಯಿನೂ ಜನರಿಗೆ ಉಪಯೋಗ ಆಗಲಿಲ್ಲ. ಇಂಥದ್ದು ಮಾಡಿ ಈಗ ಯಾರಿಗೂ ಉಪಯೋಗ ಇಲ್ಲಾರ್ದಂಗಾಗಿ ಇಲ್ಲಿ ಏನಾಗೈತೆ ಅಂದ್ರೆ ದಿವಸ ಇಲ್ಲಿ ಸಂಜಿಕೆ ಕುಡುಕರು ಹಡಕರು ಇಲ್ಲಿ ಬಂದು ಅನೈತಿಕ ವ್ಯವಹಾರ ನಡೆಯಕತ್ತವು. ಇಲ್ಲಿ ಸಂಚಾರ ಮಾಡೋದು ಸಹಿತ ತೊಂದರೆ ಆಗೈತಿ. ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆ ನಂತರ ಒಳಗೆ ಫರ್ನಿಚರ್, ಬೆಡ್ ಸೇರಿದಂತೆ ಎಲ್ಲ ಪೀಠೋಪಕರಣ ಅಳವಡಿಸಬೇಕಿತ್ತು. ಆದರೆ ಅದನ್ನು ಮಾಡದೆ ಹಾಗೆ ಬಿಡಲಾಗಿದೆ. ಹೀಗಾಗಿ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಕುಡುಕರ ಅಡ್ಡೆಯಾಗಿದೆ. ಇಷ್ಟಾದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕಂಡು ಕಾಣದಂತೆ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಇನ್ನಷ್ಟು ಅನುದಾನ ತಂದು ಇದನ್ನ ಸ್ವಲ್ಪ ದುರಸ್ತಿ ಮಾಡಿ ನಮ್ಮ ಶಿರೂರು ಗ್ರಾಮಕ್ಕೆ ಒಂದು ಒಳ್ಳೆಯದನ್ನು ಮಾಡ್ಬೇಕಂತ ಹೇಳಿ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಶಿರೂರು ಗ್ರಾಮಸ್ಥರಿಂದ. ಮತ್ತು ಈಗ ಚರಂತಿ ಮಠ ಸಾಹೇಬ್ರಿದ್ದಾಗ ಇದನ್ನು ನೋಡಿದ್ರೆ ಅವ್ರು ಬಂದಿಲ್ಲ, ಎಲ್ಲ ನೋಡ್ಯಾರ, ಅವ್ರು ನೋಡಿಲ್ಲ ಅಂತನಲ್ಲ ನೋಡ್ಯಾರ, ಎಲ್ಲ ಒಳಗೆ ಅದ್ರ ಖುಷಿ ಬಿದ್ದಾವೆ ಅಷ್ಟು ಖುಷಿ ಬಿದ್ದಿಂದ ಅದನ್ನ ಯಾರೋ ಅವರು ಹಳ್ಳಿ ಅವರು ಪೂಜೆ ಮಾಡೋಕೆ ಅದಕ್ಕೇನು ಇಲ್ಲ ಅಂದ್ರೆ ಅವ್ರು ಇದು ಬಂದಾಗ ಒಟ್ಟಿನಲ್ಲಿ ಕೋಟಿ ಖರ್ಚು ಮಾಡಿದ ಪ್ರವಾಸಿ ಮಂದಿರ ಭೂತ ಬಂಗಲೆಯಾಗುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರವಾಸಿ ಮಂದಿರವನ್ನ ದುರಸ್ತಿಗೊಳಿಸಲು ಪ್ರಾಮಾಣಿಕ ಕೆಲಸ ಮಾಡಬೇಕಿದೆ. ಈ ಮೂಲಕ ಜನರ ತೆರಿಗೆ ಹಣಕ್ಕೆ ಗೌರವ ಕೊಡಬೇಕಿದೆ. ಇದು ಸೂಪರ್ 3 ಆಗ್ರಹ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸರ್ಕಾರದ ಹಣವನ್ನು ಸಂಪೂರ್ಣವಾಗಿ ಪೋಲಾಗಿ ಇವತ್ತಿಗೆ ಇದು ಒಂದು ನಿರುಪಯುಕ್ತ ಬಂಗ್ಲೆ ಆಗಿ ಮಾರ್ಪಟ್ಟಿದೆ. ಒಳಗೆ ಏನು ನೋಡಂಗಿಲ್ಲ, ತಗ್ಗು ಬಿದ್ದವು, ಸಾಕಷ್ಟು ಕಂಟಿ ಬೆಳೆದವು, ಇಲ್ಲೇ ಅವು ವ್ಯವಹಾರಗಳು ನಡೀತಾವು, ಸಾಕಷ್ಟು ಸೆರೆ ಕುಡಿದು ಬಾಟ್ಲಿ ಗಿಡ್ಲಿ ಬಿದ್ದವು. ಎಸ್, ಕೇಳಿದ್ರಲ್ಲ, ಕಿಟಕಿ ಗಾಜುಗಳು ಬೇಸ್, ಗೋಡೆಗಳು ಸೇಳ್, ಕಿತ್ತು ಬಂದಿರೋ ವಿದ್ಯುತ್ ಉಪಕರಣಗಳು, ಟೈಲ್ಸ್ಗಳು ಒಡೇಸ್, ಒಟ್ಟಿನಲ್ಲಿ ಟೋಟಲಿ ಬಿಲ್ಡಿಂಗ್ಗೆ ಬಾಳು ಬಿದ್ದು ಹೋಗಿದೆ. ಎಲ್ಲೆಂದ್ರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿ, ಕುಡಿದು ಬಿಸಾಕಿರೋ ಎಣ್ಣೆ ಪೌಚ್, ಕುಡುಕರ ಅಡ್ಡೆಯ ಜೊತೆ ಅನೈತಿಕ ತಾಣವಾಗಿಯೂ ಈ ಪ್ರವಾಸಿ ಮಂದಿರ ಬದಲಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಸಮೀಪದ ಶಿರೂರು ಬಳಿ ಇರುವ ಪ್ರವಾಸಿ ಮಂದಿರದಲ್ಲಿ. ಗಣ್ಯರು ತಂಗಲು 2 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಸಿಎಂ ಸಿದ್ದರಾಮಯ್ಯ ಅವರು ಧಾಮ್ ಧೂಮ್ ಅಂತ 2018ರಲ್ಲಿ ಉದ್ಘಾಟಿಸಿದ್ರು. ಆಮೇಲೆ ಬಾಗಿಲು ಬಂದ್ ಮಾಡಿದ್ದು ಇಂದಿಗೂ ತೆಗೆಯಲೇ ಇಲ್ಲ. ಹೀಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿ ಹೋಗ್ತಿದೆ. ಇದನ್ನ ಈಗ ಅವ್ರದ ಒಂದು ಇಚ್ಛಾಶಕ್ತಿ ಮುಖಾಂತರ ಇಲ್ಲಿ ಐಬಿ ಕಟ್ಟಿದ್ರು. ಐಬಿ ನಮಗೆ ಅವಶ್ಯನೂ ಇದ್ದಿಲ್ಲ, ಒಂದೇ ಮಾತು.
ನಮ್ಮ ಊರಿಗೆ ಹೊಂದ್ಕೊಂಡಿದ್ದರೆ ಕಟ್ಟಿದ್ರೆ ಒಳ್ಳೇದಾಕಿತ್ತು. ಅವಾಗೂ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀವಿ. ಅವಾಗ ಈ ಜಾಗ ಸಹಿತ ನಾವೇ ಎಲ್ಲರೂ ಇರಲಿ ಆಗುತ್ತದೆ ಒಂದು ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೆ ಗ್ರಾಮ ಪಂಚಾಯತಿ ಒಳಗೆ ಇದಕ್ಕೆ ಸಂಬಂಧಪಟ್ಟಂಥ ಉತ್ತಾರ ಗಿಡ ಕೊಟ್ಟು ಬಿಲ್ಡಿಂಗ್ ಆಗಲಿ ಅಂತೇಳಿ ಕೊಟ್ವಿ. ಆದರೆ ಏನಾತಂದ್ರೆ ಇವತ್ತಿಗೂ 2 ಕೋಟಿ ರೂಪಾಯಿದ ಹಣದ 1 ರೂಪಾಯಿನೂ ಜನರಿಗೆ ಉಪಯೋಗ ಆಗಲಿಲ್ಲ. ಇಂಥದ್ದು ಮಾಡಿ ಈಗ ಯಾರಿಗೂ ಉಪಯೋಗ ಇಲ್ಲಾರ್ದಂಗಾಗಿ ಇಲ್ಲಿ ಏನಾಗೈತೆ ಅಂದ್ರೆ ದಿವಸ ಇಲ್ಲಿ ಸಂಜಿಕೆ ಕುಡುಕರು ಹಡಕರು ಇಲ್ಲಿ ಬಂದು ಅನೈತಿಕ ವ್ಯವಹಾರ ನಡೆಯಕತ್ತವು. ಇಲ್ಲಿ ಸಂಚಾರ ಮಾಡೋದು ಸಹಿತ ತೊಂದರೆ ಆಗೈತಿ. ಲೋಕೋಪಯೋಗಿ ಇಲಾಖೆಯಿಂದ ಪ್ರವಾಸಿ ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆ ನಂತರ ಒಳಗೆ ಫರ್ನಿಚರ್, ಬೆಡ್ ಸೇರಿದಂತೆ ಎಲ್ಲ ಪೀಠೋಪಕರಣ ಅಳವಡಿಸಬೇಕಿತ್ತು. ಆದರೆ ಅದನ್ನು ಮಾಡದೆ ಹಾಗೆ ಬಿಡಲಾಗಿದೆ. ಹೀಗಾಗಿ ಪ್ರವಾಸಿ ಮಂದಿರ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಕುಡುಕರ ಅಡ್ಡೆಯಾಗಿದೆ. ಇಷ್ಟಾದ